ಹಬ್ ಮೋಟರ್ ಇರೋದು ಸ್ವಲ್ಪ ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜು. ಇದ್ರ ಟೈರ್ ಪಂಚರ್ ಆದರೆ ಯಾವ ಮೆಕ್ಯಾನಿಕ್ಕು ಬಿಚ್ಚಲ್ಲ, ಅದನ್ನ ವಾರಂಟಿನೂ ಕ್ಲೇಮ್ ಆಗಲ್ಲ ನಿಮಗೆ. ಎಕ್ಸ್ಪೋಸ್ ಆಗಿರೋದ್ರಿಂದ ಎನಿ ಡೇ ಅದು ವೇರ್ ಔಟ್ ಆಗಲೇಬೇಕು. ಇದು ಲೂಸ್ ಆಗಿರೋ ಸ್ಕ್ರೂ ಅಲ್ಲ, ಫ್ಯಾಕ್ಟ್ರಿಯಿಂದ ಬಂದಿರೋದೇ ಹಿಂಗೆ. ಗಾಡಿ ಡೆಲಿವರಿ ಆದಾಗ ಹಿಂಗೆ ಇದ್ದಿದ್ದು. ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಸೊ ನಾ ಏತರ್ ವೀಡಿಯೋ ಹಾಕಿದಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಅರೌಂಡ್ 3.5K ನಾವು ವ್ಯೂಸ್ ಹೋಗಿದೆ ಆಲ್ರೆಡಿ. 1 ವೀಕ್ ಮೇಲೆ ಆಯಿತು ನಾನು ಪೋಸ್ಟ್ ಮಾಡಿ. ಸೊ ಅದಕ್ಕೆ ನಿಮಗೆಲ್ಲ ಎಲೆಕ್ಟ್ರಿಕ್ ನೋಡೋಕ್ಕೆ ತುಂಬ ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇನ್ನೊಂದು ಹೊಸ ಎಲೆಕ್ಟ್ರಿಕ್ನ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಇಲ್ಲಿದೆ ನೋಡಿ, ದಿ ಆಲ್ ನ್ಯೂ TVS iQube. ಸೊ ಇದ್ರ ಕೀ ಬಂದು ಇದೇನೆ ನೋಡಿ, TVS ಬ್ರ್ಯಾಂಡಿಂಗ್ ಇದೆ, ಈ ಕಡೆ ಲೋಗೋ ಇದೆ. ಆ್ಯಂಡ್ ಈ ಕೀ ಬಂಚ್ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿಂದ ತಗೊಂಡಿದ್ದು ಗಾಡಿನ. ಈ iQube ಬಂದು 2.2 kW ಬ್ಯಾಟ್ರಿ ಪ್ಯಾಕ್ ಜೊತೆ ಬರೋದು. ಇದ್ರ ಹೆಸರು ಬಂದು iQube ಅಷ್ಟೇ. iQubeಲ್ಲಿ ನಮಗೆ 3 ಮಾಡೆಲ್ ಬರುತ್ತೆ, iQube, iQube S ಆ್ಯಂಡ್ iQube ST ಅಂತ. ಆ್ಯಂಡ್ iQubeಲ್ಲಿ ಸ್ಪೆಸಿಫಿಕಲಿ ಅದರಲ್ಲಿ ಸಬ್ ಕ್ಯಾಟಗರಿಲಿ ಬಂದು iQube 2.2, iQube 3.1, 3.5 ಮತ್ತು 4.7 kW ಬರುತ್ತೆ ಇಷ್ಟರಲ್ಲಿ. ಸೊ ಇದು ಬಂದು ಸ್ಪೆಸಿಫಿಕ್ಕಾಗಿ 2.2 kW ಬ್ಯಾಟ್ರಿ ಪ್ಯಾಕ್ ಜೊತೆ ಬರೋದು. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಅಫೋರ್ಡೆಬಲ್ ಬೈಕ್ ಇನ್ TVS ಎಲೆಕ್ಟ್ರಿಕ್ ಸ್ಕೂಟಿ ಇದು. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಜನಕ್ಕೆ ಇದು ತುಂಬ ಇಷ್ಟ ಆಗ್ತಿದೆ ಆ್ಯಕ್ಚುಲಿ. ಏನಕ್ಕಂದರೆ ಒಳ್ಳೆ ಪೆಟ್ರೋಲ್ ವೆಹಿಕಲ್ ಥರನೇ ಡಿಸೈನ್ ಇದೆ. ಇವಾಗ EVಗಳು ಸುಮಾರು ಹೊಸ ಹೊಸ ಬ್ರ್ಯಾಂಡ್ ನೀವು ಕೇಳಿದ್ರಲ್ಲ, ಓಲಾ, ಏತರ್, ಇವೆಲ್ಲ ಸ್ಪೆಸಿಫಿಕ್ಕಾಗಿ ಎಲೆಕ್ಟ್ರಿಕ್ಗೆ ಟಾರ್ಗೆಟ್ ಮಾಡೋದು. ಸೊ ಇದನ್ನೆಲ್ಲ ಸಪ್ರೇಟಾಗಿ ನೀವು ರೀಡಿಸೈನ್ ಮಾಡಿದ್ದಾರೆ ಕಂಪ್ನಿಯವರು, ಡಿಫ್ರೆಂಟ್ ಶೇಪ್ಗೆ. ಏತರ್ ವೀಡಿಯೋ ನೀವು ನೋಡಿಲ್ಲ ಅಂದರೆ ಇಲ್ಲೇ ಬರ್ತಾ ಇರುತ್ತೆ ನೋಡಿ ಮೇಲ್ಗಡೆ ಐ ಬಟನಲ್ಲಿ. ಆ್ಯಂಡ್ ಇಲ್ಲಿ ತಮ್ಮನೇಲಿ ನಿಮಗೆ ಶೋ ಆಗ್ತಿರುತ್ತೆ. ಸೊ ಆ ಥರ ಡಿಸೈನ್ ಮಾಡಿರ್ತಾರೆ. ಬಟ್ ಇದೇನಂದರೆ TVS ಹಳೆ ಬ್ರ್ಯಾಂಡ್ ಆಗಿರೋದ್ರಿಂದ ಪೆಟ್ರೋಲ್ ಸ್ಕೂಟಿನೂ ಇದೆ TVS ಅವ್ರದ್ದು. ಸೊ ಅದೇ ಡಿಸೈನ್ನ ಕ್ಯಾರಿ ಓವರ್ ಮಾಡಿದ್ದಾರೆ. ಅಲ್ಲಿಗೆ ಬ್ರ್ಯಾಂಡದು ಡಿಸೈನ್ದು ಸ್ವಲ್ಪ ಉಳ್ದಂಗೆ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ TVS ಮೇಲೆ ಟ್ರಸ್ಟ್ ಇದೆಯಲ್ಲ, ಅದೇ ಕ್ಯಾರಿ ಓವರ್ ಆಗುತ್ತೆ. ಸೊ ಇದೆ ನಮ್ಮ TVS iQube 2.2 kW. ಆ್ಯಂಡ್ ಇದು ಮೋಸ್ಟ್ ಅಫೋರ್ಡೆಬಲ್ ಬೈಕು, ನಾನು ಹೇಳ್ದಂಗೆ. ಬೈಕ್ ಅಂದರೆ ಸ್ಕೂಟಿ ಐ ಮೀನ್. ಸೊ ಇದರಲ್ಲಿ ಬರೋದು ಹಬ್ ಮೋಟರು, ರೇರು. TVS iQube ಎಲ್ಲ ಲೈನಪ್ಪಲ್ಲೂ ಹಬ್ ಮೋಟರೇ ಬರೋದು, ಟಾಪಿಂದ ಬೇಸಿಕ್ವರೆಗೂ. ಫ್ರಂಟ್ ಬಂದು ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ರೇರ್ ಬಂದು ಡ್ರಮ್ ಬ್ರೇಕ್ ಸಿಗುತ್ತೆ, ಯಾಕೆಂದರೆ ಹಬ್ ಮೋಟರ್ ಅದರಿಂದ. ಆಮೇಲೆ ಫ್ರಂಟ್ ಟೈರ್ ಸೆಕ್ಷನ್ ನೋಡಿದ್ರೆ ನೀವು 90/90 12 ಇಂಚ್ ಟೈರ್ ಸೆಕ್ಷನ್ ಫ್ರಂಟಿಗೆ ಬರೋದು. ರೇರ್ ಕೂಡ 12 ಇಂಚೆ. ಆ್ಯಂಡ್ ಫ್ರಂಟ್ ಲುಕ್ನ ನೋಡ್ತಾ ಇದ್ದೀರಾ, ಇಲ್ಲಿ DRL ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಹೆಡ್ಲೈಟ್ ಬಂದು ರಿಫ್ಲೆಕ್ಟರ್ ಟೈಪ್ ಹೆಡ್ಲೈಟು. ಆ್ಯಂಡ್ ಇದು ಟರ್ನ್ ಸಿಗ್ನಲ್ಸು ನೋಡಿ, ಇಲ್ಲೂ ಚಿಕ್ಕದ ಕ್ಯೂಬ್ ಮಾಡಿದ್ದಾರೆ. ಫೋಕಸ್ ಮಾಡ್ತೀನಿ ನಾನು ನೋಡಿ, 1 2 3 ಕ್ಯೂಬ್ ಇದೆ ಇಲ್ಲಿ. ಈ ಕಡೆ ಟರ್ನ್ ಸಿಗ್ನಲ್ಲು ಅಷ್ಟೇ 3 ಕ್ಯೂಬ್. ಸೊ ಇದ್ರ ಹೆಸರು iQube ಅಂತ ಇರೋದ್ರಿಂದ ಎಲ್ಲ ಕಡೆ ನಿಮಗೆ ಕ್ಯೂಬ್ ಡಿಸೈನಾಗಿ ಕಾಣಿಸುತ್ತೆ ನೋಡಿ. ಹಿಂದ್ಗಡೆ ಇದಾಗಿರ್ಬೋದು, ಮತ್ತು ಮಿರರ್ಸ್ ಆಗಿರ್ಬೋದು, ಇದೆಲ್ಲ ನಿಮಗೆ ಕ್ಯೂಬಾಗಿ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಮೂನೆ. ಆ್ಯಂಡ್ ಈ ಗಾಡಿ ಬೇಸಿಕ್ ಅಂತ ನಾನು ಆಗಲೇ ಹೇಳಿದೆ. ಆ್ಯಂಡ್ ಈ ಬಂಪರ್ ಏನಿದೆ, ಫ್ಲೋರ್ ಮ್ಯಾಟು, ಸೀಟ್ ಕವರು, ಆ್ಯಂಡ್ ಇದು ಲೇಡೀಸ್ ಫುಟ್ ರೆಸ್ಟು, ಇದೆಲ್ಲ ನಿಮಗೆ ಕಂಪ್ನಿಯಿಂದನೇ ಸಿಗುತ್ತೆ. ಯಾಕೆಂದರೆ ಪೆಟ್ರೋಲ್ ಸ್ಕೂಟಿಲಿ ಇದೆಲ್ಲ ಫಸ್ಟೇ ಸಿಗ್ತಿತ್ತಲ್ಲ. ಸೊ ಅದರಿಂದ ಎಲೆಕ್ಟ್ರಿಕಲ್ ಕೂಡ ನಿಮಗೆ ಸಿಗುತ್ತೆ ಆ್ಯಸ್ ಎ ಸ್ಟ್ಯಾಂಡರ್ಡ್. ಬೇರೆ ಏತರಲ್ಲೆಲ್ಲ ನೀವು ಅದನ್ನೆಲ್ಲ ಸಪ್ರೇಟಾಗಿ ಹಾಕ್ಸ್ಕೋಬೇಕು. ನಾನು ಹಾಕ್ಸ್ಕೊಂಡಿದ್ದೆ, ನೀವು ನೋಡಿರ್ತೀರ ಅದರಲ್ಲಿ ನನ್ನ ಏತರ್ ವೀಡಿಯೋದಲ್ಲಿ. ಅದಕ್ಕೆ 2K ಸಮಥಿಂಗ್ ಏನೋ ಎಕ್ಸ್ಟ್ರಾ ಬಿದ್ದಿತ್ತು. ಬಟ್ ಇದರಲ್ಲಿ ಆ್ಯಸ್ ಎ ಸ್ಟ್ಯಾಂಡರ್ಡ್ ಎಲ್ಲ ಬರುತ್ತೆ. ಆ್ಯಂಡ್ ಇದ್ರ ಸೈಡ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ, ಸೈಡ್ ಸ್ಟ್ಯಾಂಡ್ ಕೂಡ ಮೆಟಲ್ ಇದೆ ವಿತ್ ಎಕ್ಸ್ಪೋಸ್ಡ್ ವೈರಿಂಗ್. ಇದ್ರ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕಾಗಿತ್ತು ಆ್ಯಕ್ಚುಲಿ iQube ಅವರು. ಇದು ಎಕ್ಸ್ಪೋಸ್ ಆಗಿರೋದ್ರಿಂದ ವೇರ್ ಆ್ಯಂಡ್ ಟೈರ್ ಆಗೋ ಚಾನ್ಸಸ್ ಇದೆ. ಸೆನ್ಸರ್ ಏನಾದ್ರು ಹೋದರೆ ನೀವು ಎಕ್ಸ್ಟ್ರಾ ಹಾಕ್ಸ್ಕೊಬೇಕಾಗುತ್ತೆ, ಅದೊಂದು ಖರ್ಚು. ಅಂದರೆ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಏನೂ ಆಗೋಲ್ಲ. ಬಟ್ ಎಕ್ಸ್ಪೋಸ್ ಆಗಿರೋದ್ರಿಂದ ಎನಿ ಡೇ ಅದು ವೇರ್ ಔಟ್ ಆಗಲೇಬೇಕು, ಯಾವ ಥರ ಒಂದಿನ ಸದ್ಯಕ್ಕಾಗದೇ ಇದ್ರೂ. ಮೆಟಲ್ ಸ್ಟ್ಯಾಂಡ್ ಇದೆ. ಆ್ಯಂಡ್ ಬಾಡಿ ಎಲ್ಲ ನಾರ್ಮಲ್ ಫೈಬರ್ ಇದೆ, ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ಫೈಬರ್ ಕೊಟ್ಟಿದ್ದಾರೆ. ಬಟ್ ಈ ಬಂಪರ್ ಎಲ್ಲ ಮೆಟಲ್ ನೀವು ನೋಡ್ತಿದ್ದಂಗೆ. ಆ್ಯಂಡ್ ಎಲ್ಲ ಮಾಡಲಲ್ಲೂ ಇಲ್ಲಿ ಹಿಂದ್ಗಡೆ ಬ್ಯಾಕ್ ರೆಸ್ಟ್ ಬರುತ್ತೆ. ಇಲ್ಲಿ ಬ್ಯಾಕ್ ರೆಸ್ಟ್ ಇವರು ತೆಗೆದಿರೋದು ಓನರ್ನು ಮೀಟ್ ಮಾಡಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಾ, ಇದು ಸಪ್ರೇಟ್ ಡೆಡಿಕೇಟೆಡ್ ಬೂಟ್ ಸ್ಪೇಸ್ಗಂತಲೇ ಕೊಟ್ಟಿರೋದು. ಬೂಟ್ ಸ್ಪೇಸ್ ಬಂದು 30 ಲೀಟರ್ಸ್ ಇದೆ. ಸೊ ಬೂಟ್ನು ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಹೆಂಗಿದೆ ಅಂತ. ಮ್ಯಾಸಿವ್ 30 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಬೇರೆ ಕಾಂಪಿಟೇಟರ್ಸ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಚಿಕ್ಕದೆ. ಏತರ್ ಇಷ್ಟಲ್ಲೆಲ್ಲ 32 ಲೀಟರ್ಸು 34 ಲೀಟರ್ಸ್ ಏನೋ ಆಫರ್ ಮಾಡ್ತಾರೆ. ಇದರಲ್ಲಿ 30 ಲೀಟರ್ಸ್ ಇದೆ. ಇದು OBD ಪೋರ್ಟು. ಈ OBD ಪೋರ್ಟಿಂದ ನಾವು ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ನೋಡ್ಬೋದು. ಆ್ಯಂಡ್ ಬೂಟಲ್ಲಿ ನಮಗೆ ಇಲ್ಲಿ ಚಾರ್ಜಿಂಗ್ದು ಫೋನ್ ಎಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ USB ಪೋರ್ಟ್ ಸಿಗುತ್ತೆ ನಮಗೆ.
ಇದೆಲ್ಲ ಟಿ ವಿ ಎಸ್ ಗಾಡಿ ತೊಗೊಂಡಾಗ ಮಾಮೂಲಿ ಕೊಡ್ತಾರಲ್ಲ ಫಸ್ಟ್ ಏಡ್ ಕಿಟ್ಟು ಮತ್ತು ಟೂಲ್ ಕಿಟ್ಟು, ಮಿನಿ ಟೂಲ್ ಕಿಟ್. ಸೊ ಅದಕ್ಕಿರೋದು. ಸೊ ಇಷ್ಟಾಗಿತ್ತು ಬೂಟು. ಆ್ಯಂಡ್ ನಿಮಗೆ ಇಲ್ಲಿ ಹುಕ್ ಸಿಗುತ್ತೆ, ಹ್ಯಾಂಗಿಂಗ್ ಹುಕ್ಕು. ಇಲ್ಲೂ ಕೂಡ ಒಂದು ಹುಕ್ ಸಿಗುತ್ತೆ. ಸೊ ಡುವಲ್ ಹುಕ್ ಇರುತ್ತೆ ನಿಮಗೆ, ಪೆಟ್ರೋಲ್ ಸ್ಕೂಟಿ ಥರನೇ ಸೇಮು ಆ್ಯಸ್ ಇಟ್ ಈಸ್. ಆ್ಯಂಡ್ ಇದು ಬಂದು ಚಾರ್ಜಿಂಗ್ ಪೋರ್ಟ್, ಚಾರ್ಜ್ ಮಾಡೋಕ್ಕೋಸ್ಕರ ಚಾರ್ಜಿಂಗ್ ಪೋರ್ಟ್ ಇದೆ. ಆಮೇಲೆ ಇದೆಲ್ಲ ಎಕ್ಸ್ಪೋಸ್ಡ್ ಪ್ಯಾನಲ್ ಗ್ಯಾಪ್ಸ್ ಅಲ್ಲ, ಇದು ಡಿಸೈನ್ ಬರೋದೇ ಹಂಗೆ ಈ ಥರ. ಆಮೇಲೆ ಬಟನ್ಸ್ಗಳನ್ನ ತೋರಿಸ್ತೀನಿ ನಿಮಗೆ. ಪ್ರೀಮಿಯಮ್ ಒಂದು ಪೆಟ್ರೋಲ್ ಸ್ಕೂಟಿಲಿ ನೀವು ಯಾವ ಥರ ನೋಡ್ತೀರಾ ಸೇಮ್ ಬಟನ್ಸ್ ಇದೆ. ಹೆಡ್ಲೈಟು ಹೈ ಬೀಮ್ ಲೋ ಬೀಮ್ ಮಾಡೋಕ್ಕೆ, ಬಟ್ ಪಾಸ್ ಇಲ್ಲ ಇದರಲ್ಲಿ. ಬೇರೆ ಎಲೆಕ್ಟ್ರಿಕ್ ಗಾಡಿಲೂ ನಾನು ಯಾವುದರಲ್ಲೂ ಪಾಸ್ ಫೀಚರ್ ನೋಡಿಲ್ಲ ಇದುವರೆಗೂ. ಆಮೇಲೆ ಇದು ಬಂದು ಮಾಮೂಲಿ ಟರ್ನ್ ಸಿಗ್ನಲ್ ಇಂಡಿಕೇಟರ್ಸ್ಗೆ, ಇದು ಹಾರ್ನ್ಗೆ, ಇದು ಬಂದು ಹಜಾರ್ಡ್ಗೆ, ಇದು ಪಾರ್ಕಿಂಗ್ ಮೋಡ್. ಆ್ಯಂಡ್ ಇದು ಮೋಡ್ ಚೇಂಜ್ ಮಾಡೋಕ್ಕೆ, ಮತ್ತು ಸೆಲ್ಫ್ ಕೂಡ ಆ್ಯಕ್ಟ್ ಮಾಡುತ್ತೆ. ಇದು ಸೆಲ್ಫ್ ಬಟನ್ ಇದೆ. ಅದು ಡಿಸ್ಪ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ಕೀ ಆನ್ ಮಾಡಿದ ತಕ್ಷಣವೇ TVS ಬ್ರ್ಯಾಂಡಿಂಗ್ ಇದೆ, iQube ಎಲೆಕ್ಟ್ರಿಕ್ ಅಂತ ಬರ್ತಾಯಿದೆ. ಓನರ್ ನೇಮ್ ಬಂದು ಇಷ್ಟು ಬರುತ್ತೆ. ಇದು ನಮ್ಮ ಮೇಯ್ನ್ ಡ್ಯಾಶ್ ಬೋರ್ಡ್ ಬಂದು ಇದೆ. ಸೊ ನೀವು ಗಾಡಿನ ಆನ್ ಮಾಡೋಕ್ಕೆ ಬ್ರೇಕ್ ಹಿಡಿದು ಮೋಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಈ ಥರ ಒಂದು ಬೀಪ್ ಸೌಂಡ್ ಕೇಳಿಸುತ್ತೆ. ಇದು ನಿಮ್ಮ ಮೇಯ್ನ್ ಡ್ಯಾಶ್ ಬೋರ್ಡು. ಇಲ್ಲಿ ನೆಟ್ವರ್ಕ್ ತೋರಿಸ್ತಾ ಇದೆ ನೋಡಿ. ಆಮೇಲೆ ಫೋನ್ ಕನೆಕ್ಟ್ ಮಾಡಿದ್ರೆ ಫೋನ್ ಬ್ಯಾಟ್ರಿ ಕೂಡ ತೋರಿಸುತ್ತೆ. ಆ್ಯಂಡ್ ಫೋನ್ನ ನೀವು ಬ್ಲೂಟೂತ್ ಜೊತೆ ಕನೆಕ್ಟ್ ಮಾಡಿದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ತೋರಿಸುತ್ತೆ. ಇದರಲ್ಲಿ ಟೈಮ್ ಆ್ಯಸ್ ಯೂಶ್ವಲ್ ಎಲ್ಲದರಲ್ಲೂ ತೋರಿಸುತ್ತೆ. ಇದು ಟ್ರಿಪ್ ಎ ಮತ್ತು ಓಡೋ, ಇದು ಡಿಸ್ಟೆನ್ಸ್ ಟು MT, ಅಂದರೆ ಇಷ್ಟು ರೇಂಜ್ ಮಿಕ್ಕಿದೆ ಅಂತ ಅರ್ಥ. ಸೊ ಮೋಡಲ್ಲಿ ಬಂದು ನಮಗೆ ಒಂದು ಸತಿ ಪ್ರೆಸ್ ಮಾಡಿದ್ರೆ ಮೋಡ್ ಸ್ವಿಚ್ ಆಗುತ್ತೆ ನೋಡಿ. ಇದರಲ್ಲಿ 2 ಮೋಡ್ ಬರುತ್ತೆ, ಒಂದು ಈಕೋ, ಇನ್ನೊಂದು ಪವರು. ಅಷ್ಟೇ 2 ಮೋಡ್ ಇರೋದು. ಬಟ್ 2 ಮೋಡಲ್ಲೂ ನಿಮಗೆ ಸ್ಪೀಡ್ ಡಿಫ್ರೆನ್ಸು ಅಷ್ಟೇ ಇರೋದು, ರೇಂಜ್ ಮತ್ತು ಸ್ಪೀಡ್ ಡಿಫ್ರೆನ್ಸ್ ಅಷ್ಟೇ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಸೇಮೇ ಬರುತ್ತೆ 2 ಮೋಡಲ್ಲೂ, ಮೋಟಾರ್ ಪಿಕಪ್ ಎಲ್ಲ. ಸೊ ಅಷ್ಟಾಗಿತ್ತು ಇದ್ರದ್ದು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪೋಸ್ ಸ್ಕ್ರೂನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಲೂಸ್ ಆಗಿರೋ ಸ್ಕ್ರೂ ಅಲ್ಲ, ಇದು ಫ್ಯಾಕ್ಟ್ರಿಯಿಂದ ಬಂದಿರೋದೇ ಹಿಂಗೆ. ಗಾಡಿ ಡೆಲಿವರಿ ಆದಾಗ ಹಿಂಗೆ ಇದ್ದಿದ್ದು. ಶೋರೂಮಲ್ಲಿ ಕೇಳಿದ್ದಕ್ಕೆ ಕೂಡ ಅದು ಹಿಂಗೆ ಬರೋದು ಅಂತ ಹೇಳಿದ್ರು. ಈ ಥರ ಎಕ್ಸ್ಪೋಸ್ಡ್ ಆಗಿದೆ ಸ್ಕ್ರೂಸ್ ಎಲ್ಲ. ಸೊ ಈ ಥರ ಚಿಕ್ಕ ವಿಷಯದಲ್ಲಿ TVS ಸ್ವಲ್ಪ ಫೋಕಸ್ ಮಾಡಬೇಕಾಗಿದೆ. ಆ್ಯಂಡ್ ಮಿರರ್ ವಿಸಿಬಿಲಿಟಿ ಎಲ್ಲ ಸಖತ್ತಾಗಿದೆ, ವೈಡ್ ಇದೆಯಲ್ಲ. ಹಯಾಬೂಸದಲ್ಲಿ ಕೂಡ ಈ ಥರನೇ ಬರ್ತಿತ್ತು ಫಸ್ಟು, ವೈಡಾಗಿ ಮಿರರ್ಸು. ತುಂಬ ಕ್ಲೀನಾಗಿದೆ. ಆ್ಯಂಡ್ ಇದು ತುಂಬ ಒಂದು ಪ್ರೀಮಿಯಮ್ ಮೋಟರ್ ಸೈಕಲು, ಪೆಟ್ರೋಲ್ ಸ್ಕೂಟಿನೂ ಆಗಿರೋದ್ರಿಂದ, ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ಕಸ್ಟಮರ್ಸ್ ಜಾಸ್ತಿ ಇದನ್ನೇ ಪ್ರಿಫರ್ ಮಾಡೋದು. ಸೊ ಬನ್ನಿ ಡೈರೆಕ್ಟಾಗಿ ಇವಾಗ ರೈಡ್ ರಿವ್ಯೂಗೆ ಹೋಗೋಣ ನಾವು. ಓಕೆ ಗೈಸ್, ಲೆಟ್ಸ್ ಗೆಟ್ ಇನ್ ಟು ರೈಡಿಂಗ್. ಕೀ ಆನ್ ಮಾಡಿದೆ. ಸೊ ಇದೊಂದು ಇವರು ಕರೆಕ್ಟ್ ಮಾಡಬೇಕಿತ್ತು ನೋಡಿ. ಕೀ ಆನ್ ಮಾಡಿ ಎಷ್ಟೊತ್ತಾದಮೇಲೆ ನಮ್ಗೆ ಮೇಯ್ನ್ ಡ್ಯಾಶ್ ಬೋರ್ಡ್ ಸಿಗುತ್ತೆ. ನೋಡೋಣ. ಇಕೋ ಮೋಡಲ್ಲಿದೆ. ಏನಾಯಿತು? ಮೂಳೆ ಯಾವ್ದ್ರದ್ದು? ಬಿಡು, ನಾವು ಯಾಕೆ ಇವಾಗ ಬಯಾಲಜಿ ಸ್ಟೂಡೆಂಟ್ಸ್ ಆಗೋದು, ಇಂಜಿನಿಯರಿಂಗ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಗೈಸ್ ಇಕೋ ಮೋಡಲ್ ಇದೀವಿ ನಾವು. 66% ತೋರಿಸ್ತಾ ಇದೆ ಚಾರ್ಜು. ಆ್ಯಂಡ್ ಇದ್ರ ಥ್ರಾಟಲ್ ರೆಸ್ಪಾನ್ಸ್ ಬಂದು ನಮಗೆ ಚೆನ್ನಾಗಿದೆ ಇನಿಷಿಯಲ್ಲು, ಬಟ್ ಲೇಟ್ ಇದೆ, ಸ್ವಲ್ಪ ಲ್ಯಾಗ್ ಅಂತ ಅನಿಸ್ತು ನನಗೆ. ನೋಡಿ ರೋಲ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ತಗೊಳುತ್ತೆ ನೋಡಿ. ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು. ಸ್ಪೀಡ್ನ ಅಬ್ಸರ್ವ್ ಮಾಡಿ ಹಂಗೆ ಥ್ರಾಟಲ್ ಜೊತೆ ನೋಡಿ. ರೋಲ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ತಗೊಳುತ್ತೆ ಥ್ರಾಟಲ್ನ. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಅನಿಸ್ತು ನನಗೆ. ಇದ್ರ ಇಕೋದಲ್ಲಿ ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ ಚೆಕ್ ಮಾಡ್ಬೇಕು ನಾವು ಇವಾಗ. ಸೊ ಅದೊಂದು ಚೆಕ್ ಮಾಡೋಣ. 45, 47, 50ಗೆ ಬಂತು. ಇವಾಗ ಪವರ್ ಕಟ್ ಮಾಡ್ತಾ ಇದೆ. ಸೊ 53 ಇದ್ರ ಇಕೋದಲ್ಲಿ ಟಾಪ್ ಸ್ಪೀಡು ನೋಡಿ. 51, 52 ಇದು ಸ್ವಲ್ಪ ಅಪ್ ಇರೋದ್ರಿಂದ 51ಗೆ ಡ್ರಾಪ್ ಆಯಿತು. ಥ್ರಾಟಲ್ ಬಿಟ್ಟ ತಕ್ಷಣ ರೀಜನ್ ತೋರಿಸ್ತಾ ಇದೆ. ಇದು ಬೇರೆ ಓಲಾ ಮತ್ತು ಏತರ್ ಥರ ಥ್ರಾಟಲ್ನ ಉಲ್ಟಾ ತೊಗೊಂಡ್ರೆ ರೀಜನ್ ಆಯ್ತದಲ್ಲ, ಆ ಥರ ಬರೋಲ್ಲ ಇದರಲ್ಲಿ. ಇದೊಂದು ಬಜಾರ್ನ ಕಿತ್ತಾಕ್ಬೇಕು ಫಸ್ಟ್ ಇವರು. ಈ ಓಲ್ಡ್ ಸ್ಕೂಲ್ ಬಜಾರು ಚೆನ್ನಾಗಿ ಕಾಣಿಸಲ್ಲ, ಐ ಮೀನ್ ಕೇಳಿಸಲ್ಲ. ಸೊ ಇದ್ರ ಹಾರ್ನ್ ಸೌಂಡ್ ನೋಡಿ, ಹಾರ್ನ್ ಈ ಥರ ಇದ್ರೆ ಇದು ಹಾರ್ನ್ ಸೌಂಡು. ಆ್ಯಂಡ್ ಇದ್ರ ಪಾರ್ಕಿಂಗ್ದು ಹಜಾರ್ಡ್ ಆಗ್ತೀನಿ ನೋಡಿ. ಇವಾಗ ಈ ಹಜಾರ್ಡಲ್ಲಿ ಕೂಡ ಇದೇ ಥರ ಬೀಪ್ ಸೌಂಡ್ ಬರುತ್ತೆ ನಿಮಗೆ. ಜಾಸ್ತಿ ಹೊತ್ತು ಆನ್ ಮಾಡಿಟ್ರೆ ತಲೆನೋವು ಬಂದ್ಬಿಡ್ತದೆ ಈ ಬೀಪ್ ಸೌಂಡ್ ಕೇಳಿ. ಆ್ಯಂಡ್ ಇದ್ರ ಪವರ್ ಮೋಡ್ಗೆ ಸ್ವಿಚ್ ಮಾಡೋಣ ನಾವು ಇವಾಗ. ನೋಡಿ ಪವರ್ ಮೋಡಿಗೆ ಬಂತು. ಸೊ ಇದರಲ್ಲಿ ಎಷ್ಟು ಟಾಪ್ ಸ್ಪೀಡ್ ನೋಡೋಣ. ಇದ್ರ ಟಾಪ್ ಸ್ಪೀಡ್ ನೋಡಿದ್ರೆ ನಮಗೆ ಫುಲ್ ಗಾಡಿ ಎಷ್ಟು ಟಾಪ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ. 60ಗೆ ರೀಚ್ ಆಯಿತು.
70. ಏಯ್ಟಿ ತನಕ ಹೋಗ್ತಾ ಇದೆ ಗುರು, ಪರವಾಗಿಲ್ಲ. ಹಮ್ಸ್ ಬಂದಿದ್ದಕ್ಕೆ ನಿಲ್ಲಿಸ್ಬೇಕಾಯ್ತು, ಮತ್ತೆ ಟೆಸ್ಟ್ ಮಾಡೋಣ. ತನಕ ಹೋಗ್ಬೋದಾ ಅಂತ ಸ್ಪೀಡು ನೋಡಿ. ಇಲ್ಲಿ ಇಷ್ಟು ಮಿಕ್ಕಿದೆ ಇನ್ನು ಸ್ಪೀಡೋಮೀಟ್ರಲ್ಲಿ. ಇಲ್ಲ, ಟಚ್ ಆಗ್ತಿಲ್ಲ. 93 ಲಾಸ್ಟು. ಅದು ಡಿಪೆಂಡಿಂಗ್ ಆನ್ ರೋಡ್ ಕಂಡೀಷನ್. ನಾವು ಬರಬೇಕಾದ್ರೆ ಡೌನ್ ಇತ್ತು ಸ್ವಲ್ಪ, ಅದಕ್ಕೆ ಬೇಗ ಬಂತು. ಬ್ರೇಕ್ಸ್ ಕೂಡ ಚೆನ್ನಾಗಿದೆ ಗೈಸ್. ರೇರ್ ಬಂದು ಡ್ರಮ್ಮು, ಬಟ್ ನೀವು ರೇರ್ ಬ್ರೇಕ್ಸ್ನ ಅಪ್ಲೈ ಮಾಡಿದ್ರೆ ಫ್ರಂಟ್ ಬ್ರೇಕ್ ಮತ್ತು ರೇರ್ ಬ್ರೇಕ್ ಎರಡೂ ಅಪ್ಲೈ ಆಗುತ್ತೆ. ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮು. ಇದರಲ್ಲೂ ABS ಬರೋಲ್ಲ, ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಬರೋಲ್ಲ. ಆ್ಯಂಡ್ ಫ್ರಂಟ್ ಬಂದು ಡಿಸ್ಕ್ ಬ್ರೇಕು. ಇವಾಗ ಪರ್ಟಿಕ್ಯುಲರಾಗಿ ನಾವು ರೇರ್ ಬ್ರೇಕ್ ಹಿಡಿದು ಟೆಸ್ಟ್ ಮಾಡೋಣ. ಓಕೆ, ರೇರ್ ಬ್ರೇಕ್ ಈಸ್ ಡೀಸೆಂಟ್, ಅಷ್ಟೊಂದೇನು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಫ್ರಂಟ್ ಟೆಸ್ಟ್ ಮಾಡೋಣ ಇವಾಗ. ಫ್ರಂಟ್ ಚೆನ್ನಾಗಿದೆ, ಡಿಸ್ಕ್ ಇರೋದ್ರಿಂದ ಫ್ರಂಟ್ ತುಂಬ ರೆಸ್ಪಾನ್ಸಿವ್ ಆಗಿದೆ. ಬಟ್ ರೇರು ಅಷ್ಟೊಂದಿಲ್ಲ. ಬ್ರೇಕ್ ಲಿವರ್ ನೀವು ಜಾಸ್ತಿ ಪ್ರೆಸ್ ಮಾಡಿದಷ್ಟು ಬಂದು ಇಲ್ಲಿಗೆ ಟಚ್ ಆಗೋ ಥರ ಫೀಲ್ ಆಗ್ತಾಯಿದೆ, ಅಂದರೆ ಕ್ಲೋಸ್ ಟು ಅಲ್ಲಿಗೆ ಟಚ್ ಆಗ್ತಿರೋದು. ಆ್ಯಂಡ್ ಇವ್ರು ಕ್ಲೇಮ್ ಮಾಡಿರೋ ರೇಂಜ್ ಬಂದು 2.2 kWh ಬ್ಯಾಟ್ರೀಲಿ 100. ಇವ್ರು ಫುಲ್ ಚಾರ್ಜ್ ಮಾಡಿದಾಗ ತೋರಿಸೋದು 100. ಬಟ್ ರಿಯಲ್ ವರ್ಲ್ಡ್ ಮೈಲೇಜ್ ಬಂದು ಕಸ್ಟಮರ್ಸ್ ಎಲ್ಲ ರಿಪೋರ್ಟ್ ಮಾಡಿರೋದು ಅಪ್ ಟು 75 km ಅಂತ ಈಕೋ ಮೋಡಲ್ಲಿ, ಆ್ಯಂಡ್ 60 km ಪವರಲ್ಲಿ. ಬಟ್ ನೀವು ಹೆಂಗೆ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಡನ್ನಾಗಿ ಹಿಂಗೆ ಥ್ರಾಟಲ್ನ ಎಳಿಯೋದು ಆ ಥರ ಎಲ್ಲ ಮಾಡಿದ್ರೆ ನಿಮಗೆ ರೇಂಜ್ ಆಬ್ವಿಯಸ್ಲಿ ಡ್ರಾಪ್ ಆಗೇ ಆಗುತ್ತೆ ಅಲ್ಲಿ, ಅದೊಂದು ನೋಡ್ಕೊಬೇಕು. ಸೊ ಈ ಪಾರ್ಕಿಂಗ್ ಮೋಡನ್ನ ತೋರಿಸ್ತೀನಿ ಇವಾಗ ನಾನು. ಪಾರ್ಕ್ ಮೋಡ್ ಅಂತಿರೋದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಬೇಕು ನಾವು, ಆವಾಗ ಪಾರ್ಕಿಂಗ್ ಮೋಡ್ ಅಂತ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಪಾರ್ಕಿಂಗ್ ಮೋಡ್ ಆನ್ ಮಾಡಿದ ತಕ್ಷಣ ಥ್ರಾಟಲ್ ಕೊಟ್ಟರೆ ಫ್ರಂಟ್ ಮೂವ್ ಆಗುತ್ತೆ. ಇದು 9 km/h ಟಾಪ್ ಸ್ಪೀಡ್ ಇದ್ರದ್ದು ನೋಡಿ. 9ಗೆ ಬಂದರೆ 9ಗೆ ಲಾಕು, ಅದ್ರ ಮೇಲೆ ಹೋಗಲ್ಲ, ಇದು ಟಾಪ್ ಸ್ಪೀಡು. ನೆಕ್ಸ್ಟು ಮತ್ತೆ ಅದನ್ನೇ ನೀವು ಒಂದು ಸತಿ ಪ್ರೆಸ್ ಮಾಡಿದ್ರೆ ರಿವರ್ಸ್ಗೆ ಹೋಗುತ್ತೆ. ಇಲ್ಲಿ ಇಂಡಿಕೇಟರ್ ತೋರಿಸ್ತಾ ಇದೆ ನಿಮಗೆ, ಆ್ಯಂಡ್ ಬೀಪ್ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಇದೆಷ್ಟು ಹೋಗುತ್ತೆ ಟಾಪ್ ಸ್ಪೀಡು ನೋಡಬೇಕು ಇವಾಗ. ಓಕೆ, 3 km/h ಇದು ರಿವರ್ಸಲ್ಲಿ ಟಾಪ್ ಸ್ಪೀಡು. ಸೊ ಈ 2.2 kW ಬ್ಯಾಟ್ರಿ ಪ್ಯಾಕ್ ಯಾರಿಗೆ ಅಂತ ಬಂದರೆ, ನಾವು ಡೈಲಿ ಕಮ್ಯೂಟಿಂಗ್ ಯಾರಿಗೆ ಒಂದು 40 to 50 km/day ಇರುತ್ತೆ, ಅವರು ಇದನ್ನು ಆರಾಮಾಗಿ ತೊಗೊಬೋದು. ಬರೀ ಸಿಟಿ ಪರ್ಪಸ್ಸಿಗೆ ಮಾತ್ರ ಇದನ್ನು ಬಿಲ್ಡ್ ಮಾಡಿರೋದು. ಯಾಕೆ ಅಂದರೆ 2.2 kW ತುಂಬ ಕಡಿಮೆ ಆಯಿತು ಬ್ಯಾಟ್ರಿ ಪ್ಯಾಕು. ಲಾಂಗ್ ರೈಡ್ಸ್ ಎಲ್ಲ ಹೋಗ್ತೀನಂದರೆ ಏನಕ್ಕೂ ಸಾಕಾಗಲ್ಲ ಇದು. ಆ್ಯಂಡ್ ಇದ್ರ ಚಾರ್ಜಿಂಗ್ ಸ್ಟೇಷನ್ ಕೂಡ ಹೊರಗಡೆ ನಿಮಗೆ ಎಲ್ಲೂ ಸಿಗ್ತಾ ಇಲ್ಲ ಸದ್ಯಕ್ಕೆ. ಥರದ್ದು ಚಾರ್ಜಿಂಗ್ ಗ್ರಿಡ್ ಇದೆಯಲ್ಲ ಆ ಥರ ಎಲ್ಲ ಇದಕ್ಕೆ ನೆಟ್ವರ್ಕ್ ಇಲ್ಲ. ಸೊ ಅದರಿಂದ ನೀವು ಲಾಂಗ್ ರೈಡ್ಸ್ ಕೂಡ ಮಾಡೋದು ಕಷ್ಟ ಇದೆ. ಬಟ್ 5.1 kW ಬ್ಯಾಟ್ರಿ ಪ್ಯಾಕ್ನ ತೊಗೊಂಡ್ರೆ ನೀವು, ಇವರು IDC ರೇಂಜ್ ಕ್ಲೇಮ್ ಮಾಡೋದು 200 ಅಂತ. 200 ಕ್ಲೇಮ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಅಂದರೆ 170 ಯಾರು ಕೊಡುತ್ತೆ. ಸೊ ಅದರಿಂದ ಅದಾದರೆ ಒಂದು ಪಕ್ಷ ಯೋಚನೆ ಮಾಡ್ಬೋದು. ಬಟ್ ಇದರಲ್ಲಿ ನೀವು ಲಾಂಗ್ ರೈಡ್ಸ್ ಮಾಡೋದು ತುಂಬ ಕಷ್ಟ. ಯಾವಾಗಲೂ ಬೂಟ್ ಅಂದರೆ ಡಿಕ್ಕಿಲಿ ನೀವು ಚಾರ್ಜರ್ನ ಇಟ್ಕೊಂಡು ಕ್ಯಾರಿ ಮಾಡಬೇಕಾಗುತ್ತೆ. ಆ್ಯಂಡ್ ಚಾರ್ಜಿಂಗ್ ಬಂದು 0 to 80% ನಿಮಗೆ 2 hours 45 minutesಲ್ಲಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದು 0 to 40 ರೀಚ್ ಆಗೋದು 4.2 seconds ತಗೊಳ್ಳುತ್ತೆ, ವಿಚ್ ಈಸ್ ಸ್ಲೋ ಕಂಪೇರ್ ಟು ಅದರ್ ಎಲೆಕ್ಟ್ರಿಕ್ ಮಾಡಲ್ಸ್ ಲೈಕ್ ಏತರ್ 450X ನಂದಿದೆಯಲ್ಲ, ಅದು ಬಂದು ನಿಮಗೆ 0 to 40 3.3 secondsಲ್ಲೇ ರೀಚ್ ಆಗುತ್ತೆ. ಬಟ್ ಇದು ಬಂದು 4.2 seconds ತಗೊಳ್ಳುತ್ತೆ. ಇದ್ರ ಮೇಯ್ನ್ ರೀಸನ್ ಬಂದು ಹಬ್ ಮೋಟರು. ಸೊ ನಾನು ಆ್ಯಕ್ಚುಲಿ iQube ತೊಗೊಬೇಕು ಅಂತ ಇದ್ದಿದ್ದು ಏತರ್ ಯೋಚನೆ ಮಾಡೋಕ್ಕಿಂತ ಮುಂಚೆ. ಬಟ್ ನಾನು ಏನಕ್ಕೆ ಏತರ್ಗೆ ಹೋದೆ ಅಂದರೆ ಒಂದೇ ಒಂದು ರೀಸನು, ಇದರಲ್ಲಿ ಹಬ್ ಮೋಟರ್ ಬರುತ್ತೆ. ಹಬ್ ಮೋಟರ್ ಇರೋದು ಸ್ವಲ್ಪ ಆ್ಯಕ್ಚುಲಿ ಡಿಸಡ್ವಾಂಟೇಜು. ಏನಂದರೆ ಮೇಯ್ನ್ ಬಂದು ಅನ್ಸ್ಪ್ರಂಗ್ ವೆಯ್ಟ್ ಆಗುತ್ತೆ ಹಬ್ ಮೋಟರ್ ಇರೋದ್ರಿಂದ. ಅನ್ಸ್ಪ್ರಂಗ್ ವೆಯ್ಟ್ ಅಂದರೆ ನಿಮ್ಗೆ ಅರ್ಥ ಮಾಡಿಸ್ಬೇಕಂದ್ರೆ ಅನ್ನೆಸೆಸರಿ ವೆಯ್ಟ್ ಅಂತ ಹೇಳ್ಬೋದು. ಅನ್ನೆಸೆಸರಿ ವೆಯ್ಟು ಸಸ್ಪೆನ್ಷನ್ ಮೇಲೆ ಯಾವಾಗಲೂ ಬಿದ್ದೇ ಇರುತ್ತಲ್ಲ. ಸೊ ಅದರಿಂದ ನಿಮಗೆ ಸಸ್ಪೆನ್ಷನ್ ಅದ್ರ ಕೆಲಸನ ನೀಟಾಗಿ ಮಾಡೋಕ್ಕಾಗಲ್ಲ. ನಿಮಗೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಅಷ್ಟು ನೀಟಾಗಿ ಬರೋಲ್ಲ. ಸೊ ನಿಮಗೆ ರೈಡಬಿಲಿಟಿ ಎಫೆಕ್ಟ್ ಆಗುತ್ತೆ ಅದರಿಂದ ಗಾಡಿದು.
ಆ್ಯಂಡ್ ಇನ್ನೊಂದು ರೀಸನ್ ಬಂದು ಇದ್ರ ಟೈರ್ ಪಂಚರ್ ಆದರೆ ಯಾವ ಮೆಕ್ಯಾನಿಕ್ಕು ಬಿಚ್ಚಲ್ಲ. ಅದನ್ನ ಬಿಚ್ಚಿದ್ರೆ ನೀವೇ ರಿಸ್ಕ್ ತೊಗೊಂಡು ಮಾಡಿಸ್ದಂಗೆ. ಬಿಚ್ಚಬೇಕಾದ್ರೆ ಏನಾದ್ರು ಸ್ವಲ್ಪ ಮೋಟರ್ಗೆ ಏನಾದ್ರು ಡ್ಯಾಮೇಜ್ ಬೀಳ್ತು ಅಂದರೆ ಅದು ವಾರಂಟಿನೂ ಕ್ಲೇಮ್ ಆಗೋಲ್ಲ ನಿಮಗೆ. ಆ್ಯಂಡ್ ನೀವು ನಿಮ್ಮ ಹಾರ್ಡ್ ಆ್ಯಂಡ್ ಮನಿನ ಪೇ ಮಾಡಿ ನೀವು ಸರಿ ಮಾಡಿಸ್ಕೊಬೇಕಾಗುತ್ತೆ. ನೀವು ಯಾವುದೇ ಪಂಚರ್ ಆದರೂ ಕೂಡ ಟೈರಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ನೀವು ಕಂಪ್ನಿಗೆ ತೊಗೊಂಡೋಗ್ಬೇಕು. ಯಾವ ಮೆಕ್ಯಾನಿಕ್ಕು ಅಷ್ಟು ನಾಲೆಡ್ಜ್ ಇಲ್ಲ. ಸೊ ಇದ್ರೂ ಅದು ನಿಮ್ಮ ರಿಸ್ಕ್ ಮೇಲೆ ನೀವು ಮಾಡಿಸ್ಕೊಬೇಕಾಗುತ್ತೆ. ಆ್ಯಂಡ್ ಮೇಯ್ನ್ ಇವಾಗ ನಮ್ಮ ಇಂಡಿಯನ್ ರೋಡ್ಸ್ ಗೊತ್ತೇ ಇದೆ ನಮಗೆ, ಸಡನ್ನಾಗಿ ಹಳ್ಳ ಬರುತ್ತೆ, ಸಡನ್ನಾಗಿ ಹಂಪ್ಸ್ ಬರುತ್ತೆ, ಏನು ಅಂತ ಗೊತ್ತಾಗಲ್ಲ. ಸೊ ಆವಾಗ ನೀವು ಮಾಮೂಲಿ ನಾರ್ಮಲ್ ವೀಲ್ಸ್ ಆದರೆ ಅಟ್ಲೀಸ್ಟು ಫುಲ್ಲು ದೊಡ್ಡದಾಗಿ ಏನಾದ್ರು ಇಂಪ್ಯಾಕ್ಟ್ ಬಿದ್ದರೆ ಜಾಸ್ತಿ ಅಂದರೆ ಅಲಾಯ್ಸ್ ಬ್ರೇಕ್ ಆಗ್ಬೋದು. ಬಟ್ ಈ ಗಾಡೀಲಿ ಹಬ್ ಮೋಟರ್ ಅದರಿಂದ ಜಾಸ್ತಿ ಇಂಪ್ಯಾಕ್ಟ್ ಬಿತ್ತು ಅಂದರೆ ಮೋಟ್ರೇ ಹೋಯ್ತು ಅಂತ ಅರ್ಥ. ಸೊ ಅಲ್ಲಿಗೆ ಮೇಜರ್ ಡ್ಯಾಮೇಜ್ ಆಗುತ್ತೆ ನಿಮಗೆ. ಆ್ಯಂಡ್ ಆಫ್ ರೋಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ನೀವು. ಆಬ್ವಿಯಸ್ಲಿ ಇವಿ ತಗೊಂಡವ್ರು ಯಾರೂ ಆಫ್ ರೋಡಿಂಗ್ ಮಾಡಲ್ಲ ಅದರಲ್ಲಿ. ಬೇಸಿಕ್ ಇವಾಗ ಈ ಥರ ನೋಡಿ, ಕೆಲವೊಂದು ಕಡೆ ಈ ಥರ ರೋಡ್ಸೇ ಇರಲ್ಲ. ಸೊ ಆ ಥರ ಎಲ್ಲ ಹೋಗ್ಬೇಕಂದ್ರೆ ನಿಮಗೆ ತಲೆಯಲ್ಲಿ ನೀವು ಯಾವಾಗಲೂ ಟೆನ್ಷನಲ್ಲೇ ಇರ್ತೀರ, ಎಲ್ಲಿ ಪಂಚರ್ ಆಗಿಬಿಡುತ್ತೆ, ಇಲ್ಲ ಎಲ್ಲಿ ಏನಾರು ಆಗಿಬಿಡುತ್ತೆ ಮೋಟ್ರಿಗೆ ಅಂತ. ಸೊ ಅದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದರಿಂದ ನಾನು ಹಬ್ ಮೋಟರ್ನಾಗ ಹೋಗಲಿಲ್ಲ, ಬೇಸಿಕಲಿ ಐಕ್ಯೂಬ್ ತೊಗೊಳ್ಳಿಲ್ಲ, ಏತರ್ಗೆ ಹೋಗಿದ್ದು. ಏತರಲ್ಲಿ ಬರೋದು ಮಿಡ್ ಡ್ರಿವನ್ ಮೋಟರು. ಸೊ ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ, ಬೆಲ್ಟ್ ಡ್ರಿವನ್, ಅದಕ್ಕೆ ಅದು ಮೂವ್ ಆಗಬೇಕಾದ್ರೆ ಎಲ್ಲ ಸೌಂಡ್ ಬರೋದು. ಆ್ಯಂಡ್ ಇನ್ನೊಂದು ಏನಂದರೆ ಮಿಡ್ ಡ್ರಿವನ್ ಮೋಟರ್ ಆದರೆ ಗೇರ್ಸ್ ಹಾಕಿರ್ತಾರಲ್ಲ, ಆ ಗೇರ್ಸಲ್ಲಿ ನಮಗೆ ಟಾರ್ಕ್ ಜಾಸ್ತಿ ಬರೋ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ಈ ಹಬ್ ಮೋಟರ್ಸ್ ಎಲ್ಲ ಏನಂದರೆ ಪವರ್ ಮೋಟರಿಂದ ಎಷ್ಟು ಜನ್ರೇಟ್ ಆಗುತ್ತೆ ಅದೇ ಪೀಕ್ ಪವರು. ಆ್ಯಂಡ್ ಇದ್ರ ಪೀಕ್ ಪವರ್ ಕೂಡ ಹೇಳ್ಬಿಡ್ತೀನಿ ನಾನು. ಇದರಲ್ಲಿರೋದು 3 ಕಿಲೋವ್ಯಾಟ್ ಮೋಟರು, ಬಟ್ ಇದ್ರ ಪೀಕ್ ಮೋಟರ್ ಕೆಪಾಸಿಟಿ ಬಂದು 4.4 ಕಿಲೋವ್ಯಾಟು. ಕಂಟಿನ್ಯೂಸ್ ಬಂದು 3 ಕಿಲೋವ್ಯಾಟು, ಬಟ್ ಪೀಕ್ ಬಂದು 4.4 ಕಿಲೋವ್ಯಾಟು. ಆ್ಯಂಡ್ ಇದ್ರ ಮೇಯ್ನ್ ಹೈಲೈಟ್ಸ್ ಬಂದು ಹಬ್ ಮೋಟರಲ್ಲಿ ಸೈಲೆಂಟ್ ಮೋಟರು, ಆಮೇಲೆ ಈಸಿ ಟು ಮೇಂಟೈನ್. ಇದರಲ್ಲಿ ಯಾವ ಬೆಲ್ಟ್ ಇಲ್ಲದೆ ಇರೋದ್ರಿಂದ ನಿಮಗೆ ಮೋಟರ್ದೇನು ಮೇಂಟೆನೆನ್ಸ್ ಬರೋಲ್ಲ, ಬಟ್ ಬಂದರೆ ದೊಡ್ಡ ಖರ್ಚೆ ಬರುತ್ತೆ. ಸೊ ಆ ಥರ ಕೆಲಸ ಮಾಡುತ್ತೆ ಇದು. ಎಷ್ಟು ಸೈಲೆಂಟಾಗಿ ಹೋಗ್ತಿದೆ ನೋಡಿ, ಸೌಂಡೇ ಬರ್ತಾಯಿಲ್ಲ. ನಾನು ಹೆಲ್ಮೆಟ್ ಹಾಕಿರೋದ್ರೂ ನನಗೇನು ಕೇಳಿಸ್ತಾನೆ ಇಲ್ಲ. ಥರ ಆಗಿದ್ದರೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಹೆಲ್ಮೆಟ್ ಒಳಗಡೆ ಈಕೋ ಹೊಡಿತಾ ಇರುತ್ತೆ ಅದ್ರ ಬೆಲ್ಟ್ ಸೌಂಡು. ಬಟ್ ಇದು ಏನೂ ಅನಿಸ್ತಾ ಇಲ್ಲ ನನಗೆ. ಸೊ ಸಿಟಿ ಕಮ್ಯೂಟಿಂಗ್ ಎಲ್ಲ ನೀವು ನೋಡಿದ್ರೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಐಕ್ಯೂಬ್ನ. ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ ಟಿ ವಿ ಎಸ್ ಅವ್ರದ್ದು. ಆ್ಯಂಡ್ ಸರ್ವೀಸು ಮೇಜರ್ ಸರ್ವೀಸ್ ಏನೂ ಬರೋಲ್ಲ ಇದಕ್ಕೆ. ನೀವೇನು ಸರ್ವೀಸ್ ಏನು ಮಾಡಿಸೋ ಅವಶ್ಯಕತೆ ಇಲ್ಲ. ಟೈಮ್ ಟು ಟೈಮ್ ಏನೇನು ಮೇಂಟೆನೆನ್ಸ್ ಮಾಡಿಸ್ಬೇಕು ಅಂದರೆ ಬೇಸಿಕ್ ಮೇಂಟೆನೆನ್ಸ್ ಅದು ಮಾಡಿಸಿದ್ರೆ ಸಾಕಾಗುತ್ತೆ. ಇದರಲ್ಲಿ ಯಾವ ಇಂಜಿನ್ ಇಲ್ಲ ಇಂಜಿನ್ ಆಯಿಲ್ ಚೇಂಜ್ ಮಾಡೋಕ್ಕೆ. ಆ್ಯಂಡ್ ನಮ್ಮ ಏತರಲ್ಲಿ ಬೆಲ್ಟ್ ಬರುತ್ತಲ್ಲ, ಥರ ಆದರೆ 5000 ಕಿಲೋಮೀಟ್ರಿಗೆ ಒಂದು ಸತಿ ಬೆಲ್ಟ್ ಚೇಂಜ್ ಮಾಡ್ತಾರೆ ಅದ್ರದ್ದು. ಸೊ ಇದರಲ್ಲಿ ಬೆಲ್ಟು ಇಲ್ಲದೆ ಇರೋದ್ರಿಂದ ನಿಮಗೇನು ಮೇಂಟೆನೆನ್ಸೇ ಬರೋಲ್ಲ ಹಂಗೆ ನೋಡೋದಾದರೆ. ಆ್ಯಂಡ್ ಇದು ಆ್ಯಪ್ ನೋಡೋದಾದರೆ ಇದು ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತ ಇದೆಯಲ್ಲ, ಸೊ ಇದು ಆ್ಯಪ್ ಕನೆಕ್ಟೆಡು. ಟಿ ವಿ ಎಸ್ ಅವ್ರದ್ದೇ ಒಂದು ಆ್ಯಪ್ ಇದೆ, ಟಿ ವಿ ಎಸ್ ಕನೆಕ್ಟ್ ಅಂತ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕನೆಕ್ಟ್ ಮಾಡಿದ್ರೆ, ನೀವು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ, ಮತ್ತು ಇಲ್ಲಿ ಬ್ಲೂಟೂತ್ ಸಿಂಬಲ್ ಕೂಡ ಬರುತ್ತೆ. ಮೇಯ್ನು ಆ್ಯಪ್ ಇರೋದು ಏನಕ್ಕೆ ಅಂದರೆ ನಾವು ಗಾಡಿ ಲೊಕೇಶನ್ ನೋಡ್ಬೋದು, ಗಾಡಿ ಚಾರ್ಜಿಂಗ್ ಎಷ್ಟಿದೆ ಅಂತ ನೋಡ್ಬೋದು, ಇಕೋ ಮೋಡು ಮತ್ತು ಪವರಲ್ಲಿ ಎಷ್ಟೆಷ್ಟು ಹೋಗುತ್ತೆ ರೇಂಜ್ ಅದನ್ನು ನೋಡ್ಬೋದು. ಆ್ಯಂಡ್ ಟ್ರಿಪ್ ನೋಡ್ಬೋದು, ನೀವು ಇದುವರೆಗೂ ಅಂದರೆ ಈ ದಿನದಲ್ಲಿ ಎಷ್ಟು ಓಡಿಸಿದ್ದೀರಾ ಅಂತ ನೋಡ್ಬೋದು. ಟೋಟಲ್ ರೈಡಿಂಗು ನೋಡ್ಬೋದು, ಓಡೋದಲ್ಲಿ ಎಷ್ಟು ಟೋಟಲ್ ಓಡಿಸಿದ್ದೀರಾ ನೀವು, ಆ್ಯಂಡ್ ಅದರ ಆ್ಯಾವ್ರೇಜ್ ಸ್ಪೀಡ್ ಎಷ್ಟು, ಮತ್ತು ಚಾರ್ಜಿಂಗ್ ಇದುವರೆಗೂ ಎಷ್ಟು ಸತಿ ಮಾಡಿದ್ದೀರಾ ಅದೆಲ್ಲ ಆ್ಯಪಲ್ಲಿ ಡೀಟೇಲಾಗಿ ತೋರಿಸುತ್ತೆ ನಿಮಗೆ. ಸೊ ಅದು ಇದ್ರ ಆ್ಯಪ್ ಕನೆಕ್ಟಿವಿಟಿ. ಆ್ಯಂಡ್ ಆ್ಯಪಲ್ಲೂ ಏನು ಇಶ್ಯೂಸ್ ಇಲ್ಲ, ಬಗ್ಸು ಅದು ಇದು ಕ್ಲೀನಾಗಿ ವರ್ಕ್ ಆಗುತ್ತೆ. ಗಾಡಿ ಲಾಕ್ ಆಗಿದ್ರೆ ಅನ್ಲಾಕ್ ಆಗಿದ್ರೆ ಅದು ಕೂಡ ತೋರಿಸುತ್ತೆ ಅದರಲ್ಲಿ. ಗೈಸ್ ಇವಾಗ ಇದ್ರ ಓನರ್ ಜೊತೆ ಮಾತಾಡೋಣ, ಡೀಟೇಲ್ ಆಗಿದ್ರು ಪ್ರೈಸ್ ಹೆಂಗಿದೆ ಮತ್ತು ಗಾಡಿ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಇವ್ರ ಹೆಸರು ಸೃಜನ್ ಕೃಷ್ಣ ಅಂತ, ಈ ಗಾಡಿ ಓನರ್ ಬಂದು. ಇವಾಗ ಇವ್ರ ಹತ್ರನೇ ಕೇಳೋಣ ಪ್ರೈಸ್ ಎಷ್ಟಿದೆ ಅಂತ. ಪ್ರೈಸ್ ಹೇಳಿ ಎಷ್ಟಾಯಿತು? ಪ್ರೈಸು 1.28 ಲ್ಯಾಕ್ಸ್ ಉಂಟು. 1.28 ಲ್ಯಾಕ್ಸು ಆನ್ ರೋಡ್ ಪ್ರೈಸು. ಆ್ಯಂಡ್ ಎಕ್ಸ್ ಶೋರೂಮ್ ಬಂದು 1.16 ಲ್ಯಾಕ್ಸ್ ಇದೆ. ಮತ್ತು ಈ ಗಾಡಿದು ಡೆಲಿವರಿ ಎಕ್ಸ್ಪೀರಿಯನ್ಸ್ ಮತ್ತು ಗಾಡಿ ಹೆಂಗಿದೆ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಾ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಉಂಟು, ಥ್ರೋಟಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಗಾಡೀಲಿ. ಆಮೇಲೆ ಡೆಲಿವರಿ ತಗೊಬೇಕಾದ್ರೆ ಫ್ಯಾಕಲ್ಟಿ ಮತ್ತು ಇವರೆಲ್ಲ ಚೆನ್ನಾಗಿ ಎಲ್ಲ ನೀಟಾಗಿ ಮಾಡಿದ್ರ? ಒಬ್ಲೈಜ್ ಮಾಡಿದ್ರು. ಡಿಪ್ರೆಷನ್. ಸೊ ನೀವು ಏನಾದ್ರು ಇ ವಿ ನೋಡ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ಚಾಯ್ಸ್ ಆಗಿರುತ್ತೆ. ಬಟ್ ನಿಮ್ಗೆ ಅದೇ ಒಂದು ಇನ್ನೂ ಒಳ್ಳೆ ಒಂದು ಪ್ರೀಮಿಯಮ್ ಬ್ರ್ಯಾಂಡ್ ಬೇಕು, ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ ಚೆನ್ನಾಗಿರೋದು ಅಂತಂದರೆ ನೀವು ರಿಸ್ಡಾ ನೋಡ್ಬೋದು. ಥರದ್ದು ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕೂಟರಲ್ಲಿ ಹೇಳ್ತಾ ಇದ್ದೀನಿ. ಸ್ಪೋರ್ಟ್ಸು ವೆಹಿಕಲಲ್ಲಿ ಏತರ್ 450X ಇವಾಗ ಫುಲ್ ಟಾಪಲ್ಲಿರೋದು. ಸಿಂಪಲ್ ಒನ್ ಕೂಡ ಇದೆ. ಸಿಂಪಲ್ ಒನ್ ಹೆಂಗೆ ಅಂತ ನಾನು ನೋಡಿಲ್ಲ ಇನ್ನು, ಅದೊಂದು ಸತಿ ಎಕ್ಸ್ಪ್ಲೋರ್ ಮಾಡಬೇಕು.
ಸೊ ಸ್ಪೋರ್ಟ್ಸ್ ವೆಹಿಕಲಲ್ಲಿ ಸದ್ಯಕ್ಕೆ ಟಾಪ್ ಇರೋದು ಏತರ್ 450X. ಆ್ಯಂಡ್ ಇದ್ರ ಪ್ರೈಸ್ ಬಂದು ನಾನು ಆಗಲೇ ಹೇಳಿದ್ನಲ್ಲ, ಸೃಜನ್ ಅವರೇ ಹೇಳಿದ್ರು ಓನರ್ ಬಂದು 1,26,000 ಏನೋ ಸಮಥಿಂಗ್, ಅರೌಂಡ್ 1,30,000 ಅಂತ ಇಟ್ಕೊಳ್ಳಿ ಎಲ್ಲ ಸೇರಿ. ಸೊ ಇಷ್ಟಾಗುತ್ತೆ ನಿಮಗೆ. ಆ್ಯಂಡ್ ಈ ಗಾಡಿ ನೀವೇನಾದ್ರು ತೊಗೊಂಡಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇರೆ ಏನಾದ್ರು ಗಾಡಿ ಬಗ್ಗೆ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಒಂದು ಹೊಸ ಟಾಪಿಕ್ ಜೊತೆ.